ಒಂದಾನೊಂದು ಕೀರ್ತನಾರಂಭ ಕಾಲದಲ್ಲಿ ಒಂದು ಕಾಗೆಯು ಒಡೆಯನ್ನು ಎತ್ತಿಕೊಂಡು ಅಣ್ಣ ಯಾವ ವಡೆ ಅಣ್ಣ? ಮದ್ದೂರು ವಡೆನಾ, ಮಸಾಲೆ ವಡೆನಾ, ಬೇಳೆ ವಡೆನಾ, ಇಲ್ಲ ಅಂದರೆ ನನ್ನ ತಿಥಿ ಒಡೆ. ತಿಥಿ ವಡೆನಾ? ಅಣ್ಣ ನೀನು ಇನ್ನೂ ಬದುಕೆ ಇದೆಯಲ್ಲ ಅಣ್ಣ, ಮತ್ತೆ ನಿನ್ನ ತಿಥಿ ವಡೆ ಹೆಂಗಾಗತ್ತಣ್ಣ ಅದು? ದೊರೆ, ಉದ್ದಿನೊಡೆ. ಓ ಹೌದಾ, ಸರಿ ಸರಿ, ಹೇಳು ಹೇಳು. ಕಾಗೆಯು ಒಡೆಯನ್ನು ಎತ್ತಿಕೊಂಡು ಹಾರಿ ಹೋಗುತ್ತಿತ್ತು. ಆಗ ಕೆಳಗಡೆ ನರಿ ಒಂದು ನಿಂತು. ನರಿನಾ? ಯಾವ ನರಿ ಅಣ್ಣ? ಬಿಳಿ ನರಿನಾ, ಕಪ್ಪು ನರಿನಾ, ಕಂದು ನರಿನಾ, ಅಥವಾ ಹಿಮ ನರಿನಾ? ಯಾವ ನರಿ ಅಣ್ಣ? ದೊರೆ, ಆರ್ಡಿ ನರಿ ದೊರೆ. ಸರಿ ಸರಿ, ಹೇಳು ಹೇಳು. ಈ ಕತೆ ಬೇಡ ಬಿಡಿ, ಬೇರೆ ಕತೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಆಮೆ ಮತ್ತು ಮೊಲ ರೇಸಿಂಗ್. ಅಣ್ಣ ಅಣ್ಣ, ಯಾವ ಮೊಲ ಅಣ್ಣ? ಅದೇ ಮುಂಗಾರು ಮಳೆ ಸಿನಿಮಾ ಇದೆಯಲ್ಲ, ಆ ಮೊಲನಾ? ಅದ್ರ ಹೆಸರು ದೇವದಾಸ್ ಅಂತ ಇತ್ತಾ? ಆಮೆಗೆ ಎಷ್ಟು ವಯಸ್ಸಾಗಿತ್ತು? ಮತ್ತೆ ಈ ರನ್ನಿಂಗ್ ರೇಸ್ ಬಗ್ಗೆ ರೂಲ್ಸ್ ಎಲ್ಲ ಅದಕ್ಕೆ ಗೊತ್ತಿತ್ತಾ? ದೊರೆ, ಬೇಕಾದ್ರೆ ನನ್ನ ತಲೆ ಕಡ್ದ್ಬಿಡಿ, ತಲೆ ತಿನ್ಬೇಡಿ. ನನಗೆ ಕತೆ ಹೇಳಕ್ಕೆ ಬರೋಕ್ಕಿಲ್ಲ, ಆಗಕ್ಕಿಲ್ಲ. ನಾನು ಹೇಳ್ತೀನಿ ದೊರೆ. ಒಂದು ಊರಲ್ಲಿ ಮಹಾರಾಜರ ಅರಮನೆ. ಅದರಲ್ಲಿ ಮಹಾರಾಜ, ಮಹಾರಾಣಿ, ಅವ್ರಿಗಿಬ್ರು ಮಕ್ಕಳು. ಆದರೆ ಮಹಾರಾಜರು ಇನ್ನೊಬ್ರನ್ನ ಇಷ್ಟಪಟ್ಟು ಮದುವೆ ಆಯ್ತಾರೆ. ಅವ್ರಿಗೆ ಒಂದು ಮುದ್ದಾದ ಮಗು ಹುಡ್ತದೆ. ಮಹಾರಾಜರು ಮೊದಲನೇ ಹೆಂಡತಿ ತೀರ್ ಹೋದ್ಮೇಲೆ ಎರಡನೇ ಹೆಂಡತಿನ ಪಟ್ಟಕ್ಕೆ ಕೂರಿಸ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ. ಆಗ ಅಲ್ಲಿಂದ ಶುರು ಆಯ್ತದೆ ಈ ಮೊದಲನೇ ಹೆಂಡತಿ ಮಕ್ಕಳು ಕಿತಾಪತಿ. ಆಗ ಬರೋದೆ ರಾಣಿ. ರೀ, ಇದು ಯಾಕೆ ನಮ್ಮ ಕಥೆನೇ ಇದ್ದಂಗಿದೆ? ರಾಣಿ ಬರೋಕ್ಕೂ ಮುಂಚೆ ಅವ್ರ ಎರಡನೇ ಹೆಂಡತಿ ಮತ್ತು ಅವ್ರ ಮಗನಿಗೆ ತುಂಬ ಅನ್ಯಾಯ ಮಾಡಿರ್ತಾರೆ. ಬಟ್ಟೆ ಎಲ್ಲ ಹಾಕ್ಲಾ? ಅದೇ ರಾಣಿ ಬಂದಮೇಲೆ ಅದನ್ನೆಲ್ಲ ಗೆದ್ದು ದ್ಯಾವ್ರಂತ ಮನ್ಸಂಗೆ ದೊರೆ ಪಟ್ಟ ಕೊಡಿಸ್ತಾಳೆ. ರಾಣಿ ಅನ್ಯಾಯ ಮಾಡಿದ್ರು ಅಂದ್ಯಲ್ಲವ, ಅವ್ರಿಗೆಲ್ಲ ರಾಣಿ ಏನು ಮಾಡ್ತಾಳೆ? ಈ ಕತೆ ಹೆಂಗೆ ಮುಗಿಯುತ್ತೆ? ಈ ಕೇಡಿಗಳ ಕತೆ ಯಾವಾಗ ಮುಗೀತದೋ ಆಗ್ಲೇ ಈ ಕತೆನೂ ಮುಗಿಯೋದು. ಇನ್ನೇನು ಪಟ್ಟ ಕಟ್ಟಾಯ್ತಲ್ಲ, ಈ ಕೇಡಿಗಳ ಕತೆ ಮುಗಿಸೋ ದಾರಿಲೇ ಇದ್ದಾಳೆ ರಾಣಿ. ಆದಷ್ಟು ಬೇಗ ಅದೂ ಆಯ್ತದೆ.